ಕಾರ್ತೀಕ ಮಾಸದಲ್ಲಿ ಆಚರಿಸುವಂತಹ ವಿಶೇಷ ಆಚರಣೆಗಳಲ್ಲಿ ತುಳಸಿ ಪೂಜೆಯು ಒಂದು. ಕಾರ್ತಿಕ ದ್ವಾದಶಿಯಂದು ತುಳಸಿಯನ್ನು ಆರಾಧನೆ ಮಾಡಲಾಗುತ್ತದೆ. ಈ ದಿನವನ್ನು ವಿಷ್ಣು ತುಳಸಿಯನ್ನು ವಿವಾಹವಾದ ದಿನವೆಂದು ಆಚರಿಸಲಾಗುತ್ತದೆ. ಮನೆಯ ಮುಂದೆ ಒಂದು ಪುಟ್ಟ ತುಳಸಿ ಕಟ್ಟೆ. ಪ್ರತಿದಿನ ಮುಂಜಾನೆ ತುಳಸಿಯ ಮುಂದೆ ರಂಗೋಲಿ ಇಡುವುದು. ತುಳಸಿ ದೇವಿಗೆ ಮೊದಲು ನೀರೆರೆದು ದಿನವನ್ನು ಪ್ರಾರಂಭಿಸುವುದು ಎಂದರೆ ಮಹಿಳೆಯರಿಗೆ ಏನೋ ಒಂದು ಬಗೆಯ ಸಂಭ್ರಮ ಸಡಗರ. ಈ ವಿಧಿವಿಧಾನಗಳು ಮನೆಗೆ ಶಕ್ತಿಯನ್ನು ತರುತ್ತದೆ. ಜೊತೆಗೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಯಾರ ಮನೆಯಲ್ಲಿ ಮುಂಜಾನೆ ಬಾಗಿಲಿಗೆ ರಂಗೋಲಿ ಹಾಗೂ ತುಳಸಿಗೆ ನೀರೆರೆಯುತ್ತಾರೋ ಆ ಮನೆಯಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ ಎನ್ನುವುದು ಸದಾ ನೆಲೆಸಿರುತ್ತದೆ ಎನ್ನುವುದು ನಂಬಿಕೆ. ತುಳಸಿ ಗಿಡವನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಲಕ್ಷ್ಮೀದೇವಿ ಮಾತ್ರವಲ್ಲ, ವಿಷ್ಣುದೇವನು ಪ್ರಸನ್ನನಾಗುತ್ತಾನೆ. ತುಳಸಿ ಪೂಜೆಯಿಂದ ಆ ಮನೆಯ ಪ್ರತಿಯೊಂದು ಸದಸ್ಯರು ಪ್ರಗತಿಯ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಎನ್ನುವುದು ನಂಬಿಕೆ. ತುಳಸಿ ಪೂಜೆಯ ಸಮಯದಲ್ಲಿ ನಾವು ತಪ್ಪದೆ ಯಾವ ಕೆಲಸವನ್ನು ಮಾಡಬೇಕು? ತುಳಸಿ ಪೂಜೆಯಲ್ಲಿ ನೀವು ಈ ಕೆಲಸವನ್ನು ಮಾಡುವುದು ಅತ್ಯಂತ ಶ್ರೇಯಸ್ಕರ. ಯಾವ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ನೋಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಳಸಿ ಗಿಡದ ಕೆಳಗೆ ನಿತ್ಯ ಸಂಜೆ ತುಪ್ಪದ ದೀಪ ಹಚ್ಚಬೇಕು. ನೀವು ಬಯಸಿದರೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ದೀಪವನ್ನು ಬೆಳಗಬಹುದು. ಹೀಗೆ ಮಾಡುವುದರಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಹೊಂದಬಹುದು ಮತ್ತು ಸಾಕಷ್ಟು ಲಾಭಗಳು ನೀವು ಸಹ ಪಡೆಯಬಹುದು. ಇನ್ನು ತುಳಸಿ ಗಿಡದ ಕೆಳಗೆ ಹಿಟ್ಟಿನಿಂದ ಮಾಡಿದ ದೀಪವನ್ನು ಸಹ ಹಚ್ಚಬಹುದು. ಮರುದಿನ ಹಸುವಿಗೆ ಈ ದೀಪವನ್ನು ತಿನ್ನಲು ನೀಡಬಹುದು. ಇದನ್ನು ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಲಕ್ಷ್ಮಿ ಹಾಗೂ ಅನ್ನಪೂರ್ಣ ಮಾತೆಯ ಆಶೀರ್ವಾದ ನಮಗೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಅಕ್ಷತೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕೆ ತುಳಸಿಯ ಕೆಳಗೆ ದೀಪ ಹಚ್ಚುವ ಮುನ್ನ ಸ್ವಲ್ಪ ಅಕ್ಷತೆ ಹಾಕಿ ಅದರ ಮೇಲೆ ದೀಪವನ್ನಿಡಬೇಕು. ಹೀಗೆ ಮಾಡುವುದರಿಂದ ದರಿದ್ರ ದೂರವಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಎಂದು ಹೇಳಲಾಗುತ್ತದೆ. ತುಳಸಿ ಗಿಡವು ಔಷಧಿಯ ಗುಣವನ್ನು ಹೊಂದಿರುತ್ತದೆ. ತುಳಸಿ ವಿವಾಹ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದೈವಿಕ ಸಮಾಧಾನವನ್ನು ಸಾಂಕೇತಿಸುತ್ತದೆ ಮತ್ತು ದುಷ್ಟರ ವಿರುದ್ಧ ಧರ್ಮೀಯರ ಗೆಲುವಿನ ಸಂಕೇತವಾಗಿದೆ. ತುಳಸಿ ವಿವಾಹ ಚೆನ್ನಾಗಿ ಸಂತೋಷದಿಂದ ಯಶಸ್ವಿಯಾಗಿ ಮದುವೆಯಾಗಲು ಬಯಸುವವರು ಮಾಡುವ ಪೂಜೆ ಮತ್ತು ಮಳೆಗಾಲದ ಕೊನೆಗೂ ಶುಭ ಕಾರ್ಯವನ್ನು ಆರಂಭವನ್ನು ಸೂಚಿಸುತ್ತದೆ. ತುಳಸಿ ಪೂಜೆಯ ಸಮಯದಲ್ಲಿ ಈ ವಿಷಯವನ್ನು ನೆನಪಲ್ಲಿಡಿ. ಬೆಳಗ್ಗೆ ತುಳಸಿ ಗಿಡವನ್ನು ಪೂಜಿಸಿದ ನಂತರ ಅದಕ್ಕೆ ನೀರನ್ನು ಅರ್ಪಿಸಿ. ತುಳಸಿ ಗಿಡದ ಕೆಳಗೆ ಪ್ರತಿನಿತ್ಯ ಸಂಜೆ ದೀಪವನ್ನು ಹಚ್ಚಬೇಕು. ಇದರಿಂದಾಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವುದು ನಂಬಿಕೆ. ಭಾನುವಾರ ಮತ್ತು ಏಕಾದಶಿಯೊಂದು ತಪ್ಪಾಗಿಯೂ ತುಳಸಿಗೆ ನೀರನ್ನು ಅರ್ಪಿಸಬೇಡಿ ಮತ್ತು ಅದರ ಎಲೆಗಳನ್ನು ಕೀಳಬೇಡಿ. ನಂಬಿಕೆಗಳ ಪ್ರಕಾರ ತುಳಸಿಯು ಪೂಜೆಯ ಜೀವನದಲ್ಲಿ ಪಡೆಯುವುದರಿಂದ ತೊಂದರೆಗಳು ದೂರವಾಗುತ್ತದೆ.